ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸಿದರೂ ಕೂಡ 5 ತಿಂಗಳ ಬಾರದೇ ಇರುವ ಪಿಂಚಣಿ. ವೀಕ್ಷಕರೇ ನಮಸ್ಕಾರ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ಮನವರು. ವೀಕ್ಷಕರೇ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ವಿಧವಾ ವೇತನ ಪಿಂಚಣಿ ಸ್ಥಗಿತಗೊಂಡಿರುವ ಕುರಿತು ನಾವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರಾದ ವಿಧವಾ ವೇತನ ಸುಮಾರು 5 ತಿಂಗಳವರೆಗೆ ಸ್ಥಗಿತಗೊಂಡಿದೆ. ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸಲು ಹೇಳಿದ್ದರೂ ಈ ಪ್ರಕಾರ ನಮ್ಮ ಎಲ್ಲ ದಾಖಲೆಗಳನ್ನು ತಹಶೀಲ್ದಾರ್ ಕಚೇರಿಗೆ ನೀಡಿರುತ್ತೇವೆ, ಆದರೂ ಸಹಿ ಮತ್ತು ಪೆನ್ಷನ್ ವೇತನ ಬರುತ್ತಿಲ್ಲ. ಆದುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಆದಷ್ಟು ಬೇಗನೆ ಬಗೆಹರಿಸಿಕೊಡಬೇಕು. ಸುಮಾರು 5 ತಿಂಗಳಿಂದ ನಮ್ಮ ಪಿಂಚಣಿ ಬರದೇ ಇರುವುದರಿಂದ ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಜೀವನೋಪಾಯ ಮಾಡಲು ತುಂಬ ಕಷ್ಟಕರವಾಗುತ್ತಿದೆ. ಆದಷ್ಟು ಬೇಗನೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ನಮಗೆ ಏನಾಯಿತು, ಎಲ್ಲರೂ ಕರ್ಕೊಂಡು ಹೋಗಿ ಟ್ರ್ಯಾಕ್ ಮಾಡಕ್ಕೆ ನಮ್ಗೆ ಆಗ್ತಿತ್ತು ಸರ್. ಅಲ್ಲಿ ಹೋದ್ರು ಏನು ಮಾಡಿದ್ರು ಸರ್, ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರು. ಅವರು ಟೇಬಲ್ ಮೇಲೆ ಇಟ್ಕೊಂಡಾರ ಸರ್. ಅದನ್ನೇನು ಅವರು ಕರೆಕ್ಟಾಗಿ ಅದು ಚೂಸ್ ಮಾಡಿ ಕೆಲಸ ಅದನ್ನೆಲ್ಲ ಕಾರ್ಯ ಸಂಧಿ ಮಾಡ್ತಾರೆ. ಅವರು ಕೇಳಿ ಸಾಕಾಗಿ ಏನು ಮಾಡ್ತಾರೆ ಸರ್, ಇನ್ನೂ 2 ತಿಂಗಳು ದುಡ್ತೇನಂದ್ರೆ ಸರ್. ಇನ್ನೂ 2 ತಿಂಗಳು ದುಡ್ದಾದ್ರೆ ನಾವು ಇಲ್ಲಿ ಮಟ್ಟ ಬರೋದು ಅದಕ್ಕೆ ನಾವು ಸುಮ್ಮನೆ ಡಿ ಸಿ ಆಫೀಸ್ ಹೋಗಿ ನಾವು ನ್ಯಾಯ ಕೇಳಿದ್ರೆ ಅದು ಮತ್ತು 2 ತಿಂಗಳು ದುಡ್ತಾರಂದ್ರೆ ಇನ್ನೊಂದು 5-6 ತಿಂಗಳು ನೋಡಿದ್ರೆ ಇನ್ನೊಂದು ವರ್ಷ ಹೋಗ್ಬಿಡ್ತೈತಿ. ಮತ್ತು ಕೆಲವು ಜನ ಹಾಕಿದ್ರೆ ಕೆಲವು ಜನ ಬಿಡಿದ್ರೆ ಈ ಥರ ಮಾಡಕತ್ತಾರೆ ಸರ್. ನಾವು ಏನು ಮಾಡಿದ್ವಿ, ಅವ್ರಿಗೆ ಹಾಕೋದು ಇವ್ರಿಗೆ ಹಾಕೋದು ಮಾಡೋದು ಬೇಕಾಗಿಲ್ಲ, ಎಲ್ಲರಿಗೂ ಅದರ ನ್ಯಾಯ ಬೇಕಾದ್ರೆ ಇನ್ಕ್ವೈರಿ ಮಾಡ್ತಾರೆ ಸರ್. ಮನೆ ಬಂದು ಇನ್ಕ್ವೈರಿ ಮಾಡಿ ಪೇಮೆಂಟ್ ಆಗ್ತದೆ ಸರ್. ಬೇಡ ಅನ್ನೋದಿಲ್ಲ. ನಾವು ಕೆಲವು ಜನ ನೆಟ್ಟಿಗೆ ಇರ್ತಾರೆ ಸರ್. 30-32 ವಯಸ್ಸಿನವ್ರಿಗೆ ಪಗಾರ ಹಾಕತ್ತಾರೆ ಸರ್. ಎಷ್ಟೋ ಮಂದಿ 60 ವಯಸ್ಸು ಮೇಲ್ಪಟ್ಟವ್ರು ಇರ್ತಾರೆ, ವಿಧವಾ ವೇತನ ಇರ್ತಾರೆ, ಹ್ಯಾಂಡಿಕ್ಯಾಪ್ ಇರ್ತಾರೆ. ಇಂಥವ್ರಿಗೆ ಯಾರಿಗೂ ಪೇಮೆಂಟ್ ಇಲ್ಲಿವರೆಗೂ ಹಾಕಾತಿತ್ತು ಸರ್. ಇಷ್ಟು ದಿನ ಹಾಕೊಂತ ಬಂದು ಸರ್, ಈಗ 5-6 ತಿಂಗಳು ಆದ್ರೆ ಸರ್ ಪೇಮೆಂಟ್ ಹಾಕಾತಿರ್ತೀವಿ ಸರ್. ಅದಕ್ಕೋಸ್ಕರ ನಾವು ಇಲ್ಲಿವರೆಗೂ ಬರಬೇಕಾದ್ರೆ ಸರ್. ಎಲ್ಲ ಇನ್ನೂ ಕೆಲವು ಜನ ಅದಾರ ಸರ್, ಭಾಳ ಜನ ಅದಾರ ಸರ್. ಡೋರಿ 20 ಜನ ಅಷ್ಟ ಬಂದಿದ್ದಾರೆ ಸರ್. ಬೆಂಚ್ ಆಧಾರ ಕೇಳ್ತಾರೆ. ಕರ್ನಾಟಕದ ಎಲ್ಲ ಕಡೆ ಇದು ನಡೆಯುತ್ತೆ ಸರ್. ಹಾಕಿದ್ರೆ ಎಲ್ಲರಿಗೂ ಹಾಕ್ತಾರೆ ಸರ್. ಹಿಂಗೆ ಹಾಕಿ ಬಿಟ್ಟರೆ ಎಲ್ಲರಿಗೂ ಬಿಟ್ಟರೆ ಕೇಳಿದ್ರೆ ಇನ್ಕಮ್ ಕೆಲಸಕ್ಕೂ ಆದಿತ್ತಂತಂದ್ರೆ ಇನ್ಕಮ್ ಕೆಲಸಕ್ಕೆ ಹೋದ್ರೆ 32,000 ಒಳಗೆ ಇರಬೇಕಂದ್ರೆ ಸರ್. ಅದನ್ನು ಮಾಡಿದ್ವಿ. ಮಾಡಿ ಕೆಲಸ ಹೋಗಿ ತಹಸೀಲ್ದಾರ್ ಆಫೀಸಿಗೆ ಕೊಟ್ಟರೆ ಅವ್ರು ಏನಂತಾರೆ, ಮಾಡ್ತೇವೆ ಹೋಗಮ್ಮ, ನಿಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಅದಾವ, ನಾವು ಇಟ್ಕೋತೇವೆ ಅಂತ ಇಟ್ಕೊಂಡ್ರಿ ಸರ್. ಅವ್ರು ಇಟ್ಕೊಂಡು ಫಸ್ಟ್ ಕಸು ಮುಟ್ಟ ಇಟ್ಟಾರ ಅನ್ನೋದು ಗೊತ್ತಿಲ್ಲ, ಟೇಬಲ್ ಮೇಲೆ ಇಟ್ಟಾರ ಅನ್ನೋದು ಗೊತ್ತಿಲ್ಲ ಸರ್. ಇನ್ನು ಮಟ್ಟ ಅವ್ರು ಇನ್ಕ್ವೈರಿ ಮಾಡತ್ತಿಲ್ಲ, ಅದನ್ನ ಚಾಲ್ತಿ ಮಾಡತ್ತಿಲ್ಲ. ಏನ್ ಮಾಡ್ಬೇಕು ಸರ್ ಇದಕ್ಕೆ? ಏನ್ ಯಾವ ಡೋರಿ ಸರ್, ಅವ್ರ ತರ ಡೋರಿ ಜಿಲ್ಲಾದ ಅವ್ರು ಬರುತ್ತೆ ವಿಡಿಯೋ ಸರ್. ವಿಡಿಯೋ ಕೇಳಿದ್ರೆ ಸರ್, ಸರ್ವೆ ಮಾಡಕ್ ಹೇಳಿದ್ರು ಸರ್. 61 ವರ್ಷ ಮೇಲ್ಪಟ್ಟವ್ರು ಸರ್ವೆ ಮಾಡಕ್ ಬಂದಿದ್ರು ಸರ್. ಅವ್ರು ಸರ್ವೆ ಮಾಡಿದಾಗ ಅವ್ರಿಗೆಲ್ಲ ಕೇಳಕ್ ಹೋದ್ರೆ ಅವ್ರಿಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿದಾರೆ ಸರ್. ವಿಡಿಯೋ ಕೇಳಿದ್ರೆ ಅವ್ರು ಅಂತಾರೆ, ಆಯ್ತು ತಗೋರಪ್ಪ ನಾವು ಕೇಳ್ತೇವೆ ತಹಸೀಲ್ದಾರ್ ಆಫೀಸ್ಗೆ ಅಂತ ಅಂತಾರೆ ಸರ್. ವಿಡಿಯೋ ಒಂದು ಲೆಟರ್ ಎಲ್ಲ ಅಷ್ಟು ಬರೆದಿದ್ರು ಸರ್. ನಾನಾಗೆ ಓದಿ ಬರ್ದೇನೆ ಸರ್. ಮತ್ತೆ ಯಾರು ಇಲ್ಲ, ಎಲ್ಲರಿಗೂ ಸಹಿ ಹೆಸರು ಬರ್ಕೊಂಡೆ ಸರ್. ನನಗೆ ಒಬ್ಬಕ್ಕಿಗೋಸ್ಕರ ನಾನು ಮಾಡಿದ್ದಕ್ಕಾಗಿ ಎಲ್ಲರಿಗೂ ನಾವು ಬರೆದಾಡ್ತೀನಿ. ನಾನು ವಿಡಿಯೋ ಒಂದು ಲೆಟರ್ ಬರೆದೆ ಸರ್. ವಿಡಿಯೋ ಬರೋಕ್ಕೆ ಎಲ್ಲ ತಹಸೀಲ್ದಾರ್ ಬರೀತಾರೆ ಸರ್. ಎಲ್ಲ ತಹಸೀಲ್ದಾರ್ ಬರೀ ಕಾರಣ ಏನಂತಂದ್ರೆ ಸರ್, ಇಷ್ಟು ಮಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡಾರ ಸರ್. ಒಬ್ಬರಿಗಾರ ಚೆಕ್ ಮಾಡಿ ಬಿಡುಗಡೆ ಮಾಡಬೇಕಲ್ರಿ ಸರ್. ಇನ್ಕ್ವೈರಿ ಮಾಡಿ ಕಳಿಸಿದ್ರೆ ಎಷ್ಟೋ ಹೆಲ್ಪ್ ಆಗ್ತೈತಿ ಸರ್. BPC ತಗೊಳ್ಳೋರು ಇರ್ತಾರೆ, ವಯಸ್ಸಾಗಲವ್ರು ಇರ್ತಾರೆ, ಅವ್ರ ಮಕ್ಕಳು ನೋಡ್ಲವ್ರು ಇರ್ತಾರೆ, ಎಷ್ಟೋ ಮಂದಿ ಅನುಭವಿಗಳು ಇರ್ತಾರೆ. ಅಂಥವ್ರಿಗೆ ಪೇಮೆಂಟ್ ಆಗತ್ತಿಲ್ಲ, ಸಡನ್ ಆಗಿ ಬಂದ್ ಮಾಡಿದ್ರೆ ಇದಕ್ಕೆ ಯಾರು ಹೊಂದಿದ್ರು ಸರ್? ಸರ್ಕಾರದವ್ರು ಹೊಂದಿದ್ರು, ನಾವು ಹೊಂದಿದ್ರು, ಏನ್ ಪ್ರಾಬ್ಲಮ್ ಐತೆ ಅಂತ ಹೇಳಿ ನಮ್ಗೆ ಸೊಲ್ಯೂಷನ್ ಹೇಳ್ಬೇಕಲ್ಲ ಸರ್. ಇದು 5-6 ತಿಂಗಳಿಂದ ಒಬ್ಬರಿಗೆ ಕೇಳಿದ್ರೆ ಬ್ಯಾಂಕಿಗೆ ಹೋದ್ರೆ ಪಗಾರ ಹಾಕಿಲ್ಲ, ಬ್ಯಾಂಕಿಗೆ ಹೋದ್ರೆ ಪಗಾರ ಬರಾಕಿಲ್ಲ ಅಂತಂದ್ರೆ ಯಾರಿಗೆ ಕೇಳೋದಕ್ಕೆ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಕೇಳಿದ್ರೆ ಅವ್ರು ಇನ್ಕಮ್ ಟ್ಯಾಕ್ಸ್ ಅನ್ನೋದು ಇನ್ಕಮ್ ಟ್ಯಾಕ್ಸ್ ಎಲ್ಲರಿಗೂ ಹೇಳಿದ್ರು ಸರ್. ಇನ್ಕಮ್ ಟ್ಯಾಕ್ಸ್ ಆಲ್ರೆಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಸರ್. ನಮ್ಮ ಡೋರಿ ಅಂತ ಹೇಳ್ರಿ ಸರ್. ಹಳ್ಳವ್ರದಾಗ ಯಾವ್ಯಾವ ಊರುಗಳದಾವಲ್ಲ ಎಲ್ಲರ ಕಡೆ ಕೊಡಾರ ಸರ್. ಇಸ್ಕೊಟ್ರು ಅವ್ರು ಏನು ಕಾರ ತಂದಿಲ್ರಿ ಸರ್. ಹಳ್ಳವ್ರ ಕೇಳಿದ್ರೆ ಏನಂತಾರೆ, SIR ಅನ್ನೋದಕ್ಕಿಂತ ನಾವು ವೋಟ್ ಹಾಕಿದಾಗ ಅವ್ರು ವೋಟ್ ತಗೊಂಡಿರ್ತಾರೆ ಸರ್. ನಮ್ದು ರೆಸ್ಪಾನ್ಸಿಬಿಲಿಟಿ ತಗೋಬೇಕಲ್ಲ, ಜನಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕಲ್ಲ. ಯಾರೋ ಅವ್ರು ಸಂತೋಷ ಮಾಡಿ ಬಂದ್ರೆ ಸಚಿವರು ಕಾರ್ಮಿಕರು ಆಧಾರ ಇಲ್ಲ ಅನ್ನೋಂಗಿಲ್ಲ. ಅವ್ರು ಬಂದಾಗ ಅವ್ರಿಗೆ ಗಮನಕ್ಕೆ ತರಬೇಕು ಸರ್. ಎಷ್ಟೋ ಮಂದಿ ಇದಕ್ಕೆಲ್ಲ 5-6 ತಿಂಗಳಿಂದ ಒದ್ದಾಡ್ತಾರೆ ಸರ್. ಯಾರನ್ನ ಒಬ್ಬರ ಹೇಳ್ಯಾರ ಸರ್. ಮನೆ ಮಠ
ಮಟ್ಟ ಯಾರು ಬಂದಾರ ಸರ್, ಯಾರ್ಯಾರು ಅವ್ರ ಕಡೆ ಹೋಗಿ ಕೇಳ್ಬೇಕಂದ್ರೆ ಯಾರು ರೆಸ್ಪಾನ್ಸ್ ಮಾಡಾಕಿಲ್ಲ. ಶಾಸಕರನ್ನ ಗಮನ ತಂದಿರಿ. ಶಾಸಕರು ಗಮನ ತರಕ ಸಂತೋಷ್ ಆಫೀಸಿಗೆ ಹೋದ್ರೆ ಸರ್, ಅವರಲ್ಲ ಅವ್ರ ತಹಸೀಲ್ದಾರ್ ಕೇಳಿದೊಳಗೆ ಕೊಟ್ಟರು ಸರ್. ನೋಡೋಕೆ ಮತ್ತೆ ಅವ್ರ ತಹಸೀಲ್ದಾರ್ ಆಫೀಸಿನವ್ರು ಯಾರು ಜಾಡ್ ಮಾಡತ್ತಿಲ್ಲ ಸರ್. ಮಾಡಾರಕ ನಮ್ಗೆ ವಿಷಯ ಕೊಡೋ ಪರಿಸ್ಥಿತಿ ಒಳಗೆ ತಂದ್ಬಿಟ್ಬಿಟ್ಟಾರೆ ಸರ್. ಎಷ್ಟೋ ಕರ್ನಾಟಕದ ಒಂದು ದಂಗೆ ಆಗೈತ್ರಿ ಸರ್. ಇರುವುದೆಲ್ಲ ಏನೈತ್ರಿ ಸರ್, ವಯಸ್ಸು ಕಮ್ಮಿ ಇದ್ದಾರೆ ಪೇಮೆಂಟ್ ಬರತ್ತಾವ ಸರ್. ಈಗ ರೀಸೆಂಟ್ಲಿ ಹೇಳ್ತೀನಿ ಸರ್, ಕಮ್ಮಿ ವಯಸ್ಸಾದವ್ರಿಗೆ ಬರತ್ತವ್ರಿ ಸರ್, ಗಂಡು ಸತ್ತವ್ರಿಗಿಲ್ಲ, ವಯಸ್ಸಾದವ್ರಿಗಿಲ್ಲ, ಹ್ಯಾಂಡಿಕ್ಯಾಪ್ ಇದ್ದವ್ರಿಗಿಲ್ಲ ಅಲ್ಲ, ಕಮ್ಮಿ ವಯಸ್ಸಿನವ್ರು ಪೇಮೆಂಟ್ ತಗೋತಾರ. ಗಂಡು ಬಿಟ್ಟು ಎಲ್ಲವ್ರಿಗೆ ಪೇಮೆಂಟ್ ಕೊಡತ್ತಾರೆ ಸರ್. ಅವ್ರಿಗೆ ಕೊಡುವುದಲ್ಲ, ಈಗ ವಯಸ್ಸಾದವ್ರಿಗೆ ಕೊಡ್ರಿ ಸರ್. ಆರ್ಡರ್ ಕಾಪಿ ನೋಡ್ಲಿ, ಗಂಡು ಬೇಕಂದ್ರೆ ಅದಾರೆಲ್ಲ ನೋಡ್ಲಿ. ಪೈಲ ಅವ್ರ ಗಮನಕ್ಕೆ ತರಬೇಕ್ರಿ, ಆಮೇಲೆ ಅವ್ರು ಮುಂದೆ ಮಾತಾಡ್ತಾರೆ ಸರ್. ಅಲ್ಲಿ ಮಟ್ಟ ಅವ್ರ ನ್ಯಾಯ ಕೊಡಿಸ್ ಮಟ್ಟ ನಾ ಇಲ್ಲಿ ಮಟ್ಟ ಆಗಾಡಬಾರ್ದಂತ ಮಟ್ಟ ಹಾಕ್ತೇನ್ರಿ ಸರ್. ನಾ ಏನ ಅಳ್ಳವ್ರ ತಹಸೀಲ್ದಾರ್ ಆಫೀಸ್ ಟ್ರ್ಯಾಕ್ ಮಾಡ್ಬೇಕಂದ್ರಿ ಸರ್. ಅಲ್ಲಿ ಟ್ರ್ಯಾಕ್ ಮಾಡಿದ ಅವ್ರು ಡಾಕ್ಯುಮೆಂಟ್ಸ್ ಕೊಟ್ಟು ಇಲ್ಲಿ ಮಟ್ಟ ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಎಷ್ಟೋ ಜನ ಕೊಟ್ಟಾರೆ ಅಳ್ಳವ್ರ ತಹಸೀಲ್ದಾರ್ ಆಫೀಸ್, ಒಬ್ಬರದು ಏನು ನೋಡಿಲ್ರಿ ಸರ್. ಅವ್ರು ನನಗೇನು DC ಆಫೀಸ್ ನೋಡ್ಬೇಕು, ಮೇಡಮ್ ನೋಡ್ಬೇಕು, ಅದು ಎನ್ಕ್ವೈರಿ ಮಾಡ್ಬೇಕು, ಯಾರ್ಯಾವ್ದು ಏನೈತಲ್ಲ ಅದು ಬಗೆಹರಿಸ್ಬೇಕು ಸರ್. ನಮ್ಮ ಹೆಸರು ನಂದು ವೈಶಾಲಿ ಮಾದಿ ಮನ್ಸೂರ್ ಸರ್ ಅಂತ ಹೇಳಿ ಸರ್, ಡೋರಿ. ಈಗ ನಾವು DC ಆಫೀಸ್ ಮಠ ಬರೋದು ಏನು ಕಾರಣ ಸರ್ ಅಂದ್ರೆ, ಈಗ ನಮ್ದು ಅಳ್ಳಾವರ ತಾಲೂಕು ರೀ. ಅಳ್ಳಾವರ ತಾಲೂಕ ಡೋರಿ, ಜೋಪೆನೆಟ್ಟಿ, ಅಂಬೋಳಿ 3 ಊರು ಮಂದಿ ನಾವು ಬಂದೇವ್ರಿ ಇಲ್ಲಿ. ಎದ್ರ ಸಂಬಂಧ ಅಂದ್ರ 60 ವರ್ಷ ಪಗಾರ ಸ್ಟಾಪ್ ಆಗೈತ್ರಿ. 5 ತಿಂಗಳ ದಿನ ಆತ್ರಿ, 6 ತಿಂಗಳ ಆತ್ರಿ, ಪಗಾರನ ಇಲ್ರಿ. ಈಗ ಅದ್ರ ಮೇಲೆ ಎಷ್ಟೋ ಮಂದಿ ನಾವು ಜೀವನ ಮಾಡಾಕತ್ತೇವ್ರಿ. ಈಗ ಅದ್ರಿ ಕುಟುಂಬ ತಿಳ್ಕೊಂತ ನಾವು ಅದೇವ್ರಿ. ಇದ್ರ ಈಗ ಗಂಡ್ ಮಕ್ಳು ಇದ್ದವ್ರು ಹೊರಗೆ ಹಾಕಿರ ನಾವ್ ಎಲ್ಲಿ ಹೋಗ್ಬೇಕ್ರಿ? ಈಗ ಅದ್ರ ಮ್ಯಾಗ ನಾವು ಅದಕ್ಕೆ ಜೀವನ ಮಾಡಾಕತ್ತಿದ್ದೀವ್ರಿ. ಅದು ಹೋದ್ರಿ. ಈಗ ತಹಸೀಲ್ದಾರ್ ಆಫೀಸ್ ಮಠ ಹೋಗಿದ್ದೀವ್ರಿ ನಾವು. ಅಳ್ಳಾರ್ ಮಠ ಅಳ್ಳಾರ್ಕ್ ಹೋದ್ರ ಅವ್ರೇನ್ ಹೇಳಿದ್ರಿ, ರೇಷನ್ ಕಾರ್ಡ್ ಒಳಗ ನೀವ್ ಎಷ್ಟು ಜನ ಆಗಿರಲ್ಲ ಅಷ್ಟು ಎಲ್ಲಾರ್ದು ಇನ್ಕಮ್ ಬೇಕು, ನಿಮ್ ಸಾಲಿ ಸರ್ಟಿಫಿಕೇಟ್ ಬೇಕು, ಮತ್ತೆ ಡಾಕ್ಟರ್ದ ಆ ಸರ್ಟಿಫಿಕೇಟ್ ಬೇಕು. ಅದನ್ನೆಲ್ಲ ತಗೊಂಡ್ಬಂದ್ ನಮ್ ಕೈಯಾಗ ಕೊಡ್ರಿ, ಅವಾಗ ಎಲ್ಲ ಹಾಕತ್ತಿಂದಂತ ತಹಸೀಲ್ದಾರ್ ಸಾಹೇಬ್ರು ಹೇಳಿದಾರ ನಮ್ಗ. ಮತ್ತೆ ಈಗ ನಾವು ಇಷ್ಟು ಮತ್ತೆ ನಾವ್ ಇನ್ನೊಂದ್ ಸಾಲೆ ದಿವ್ಸ ಹೋತಂದ್ರ ನಾವ್ ಈ ಸಾತಿ ಗ್ಯಾರಂಟಿ ಇಲ್ಲೇ ಬಸ್ ಹಾಕಿವ್ರಿ ನಾವು. ನನ್ನ ಹೆಸರು ಎಲ್ಲವ ನಾಯಕರಿ.